ಗುಣಸಂಧಿ. ಗುಣಸಂಧಿ ಯಾವ ರೀತಿಯಾಗಿ ಆಗುತ್ತೆ ಅಂದರೆ ಆಕಾರಗಳ ಮುಂದೆ ಈ ಕಾರವು ಬಂದಾಗ ಎ ಕಾರವು ಬರುತ್ತೆ. ಅಂದರೆ ಮೊದಲನೇದಾಗಿ ಸುರ ಪ್ಲಸ್ ಇಂದ್ರ, ಸುರೇಂದ್ರ, ಸುರ ಪೂರ್ವ ಪದಗೆ ಅ ಇದೆ, ಇಂದ್ರ ಅ ಇದೆ. ಅರ್ಥ ಆ ಪ್ಲಸ್ ಇಲ್ಲಿ ಸುರೇಂದ್ರ ಎ ಬಂದಿದೆ. ಈ ಥರ ಬಂದರೆ ನಾವು ಗುಣಸಂಧಿ ಅಂತ ಕರಿತೀವಿ. ಇಷ್ಟು ಕಾರವು ಬಂದಾಗ ಓ ಕಾರವು. ನೀವು ಮೂರನೇದು ಎಕ್ಸಾಂಪಲ್ ನೋಡಿ, ಚಂದ್ರ ಪ್ಲಸ್ ಉದಯ, ಚಂದ್ರೋದಯ, ಓ ಬಂದಿದೆ. ಕಾರವು ಬಂದಾಗ ಕಾರವು ಸೇರಿದಾಗ ನೀವು ಲಾಸ್ಟ್ ಒನ್ ಫೋರ್ತ್ ಒನ್ ನೋಡಿದ್ರೆ ಮಹಾ ಪ್ಲಸ್ ಋಷಿ, ಮಹರ್ಷಿ, ಅ ಪ್ಲಸ್ ಬಂದಿದೆ. ಬಂದಾಗ ಬರುತ್ತೆ. ಸುರ ಪ್ಲಸ್ ಇಂದ್ರ, ಸುರೇಂದ್ರ, ದೇವ ಪ್ಲಸ್ ಈಶ, ದೇವೇಶ, ಚಂದ್ರ ಪ್ಲಸ್ ಉದಯ, ಚಂದ್ರೋದಯ, ಮಹಾ ಪ್ಲಸ್ ಋಷಿ, ಮಹರ್ಷಿ.